ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ. ನಿಮಗೆ ಆಲ್ ನೋಟಿಫಿಕೇಷನ್ ಬರುತ್ತೆ. ನಮಸ್ತೆ ಎಲ್ಲರಿಗೂ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಯುಗಾದಿನೇ ನಮಗೆ ಹೊಸ ವರ್ಷ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಏನೇ ಇದ್ದರೂ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷನ ಈ ದಿನ ಎಲ್ಲರೂ ಆಚರಿಸ್ತೀವಿ ಅಲ್ವಾ. ಹಾಗಾಗಿ ನಾನು ಕೂಡ ಇವಾಗ ಬೆಳಗ್ಗೆನೇ ಮಾರ್ನಿಂಗ್ ಎದ್ದು ದೇವ್ರ ಪೂಜೆ ಫಸ್ಟ್ ಮಾಡ್ಕೊಳ್ಳೋಣ ಅಂತ ದೇವ್ರ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ದೇವ್ರ ದೀಪಕ್ಕೆಲ್ಲ ಈ ಥರ ಕುಂಕುಮ ಅರಿಶಿನ ಎಲ್ಲ ಇಟ್ಕೊಂಡು ಹೂವಿಟ್ಕೊಂಡು ದೇವ್ರ ಪೂಜೆನ ಮೊದಲು ಮಾಡಿಕೊಂಡೆ. ನೋಡಿ ಈ ಥರ ಕಾಣಿಸ್ತಿದೆ. ದೇವ್ರಿಗೆ ಮೊದಲು ಯಾವುದೇ ಕಾರ್ಯ ಇರಲಿ, ಯಾವುದೇ ದಿನ ಇರಲಿ, ಯಾವುದೇ ವಿಶೇಷತೆ ಇರಲಿ, ದೇವರಿಗೆ ಮೊದಲೇ ಪೂಜೆ ಮಾಡೋದು ನಮ್ಮ ಅಭ್ಯಾಸ. ನಮ್ಮ ಮನೆಯವರು ಈಗ ಕೇಕ್ ತಂದಿದ್ರು, ಅಂದರೆ ಮಕ್ಕಳಿಗೋಸ್ಕರ. ಮಕ್ಕಳು ತುಂಬ ಇಷ್ಟಪಡ್ತಾರೆ ಈ ಥರ ಸೆಲೆಬ್ರೇಷನ್. ಅದು ಇದು ಏನಾದರೂ ಇದ್ದರೆ ನಾವು ನಮಗೋಸ್ಕರ ಅಂತಲ್ಲ, ಮಕ್ಕಳಿಗೋಸ್ಕರ ಅಂತ, ಅವ್ರ ಖುಷಿಗೋಸ್ಕರ ಅಂತಲೇ ಸೆಲೆಬ್ರೇಟ್ ಮಾಡ್ತೀವಿ. ಅವ್ರ ಮುಖದಲ್ಲಿ ಕಾಣುವಂಥ ಒಂದು ಚಿಕ್ಕ ನಗು, ಸಂತೋಷ ಇದೆಯಲ್ಲ, ಅದಕ್ಕೆ ಎಷ್ಟು ಬೆಲೆ ಕಟ್ಟೋಕ್ಕೂ ಆಗಲ್ಲ. ಈಗ ನೋಡಿ ನನ್ನ ಮಗ ಮತ್ತು ನನ್ನ ಮಗಳು ಕೇಕ್ ಕಟ್ ಮಾಡಬೇಕು ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ಇವಾಗ ಕೇಕ್ನ ಹಚ್ಚಿಸ್ತಾಯಿದ್ರು. ಈಗ ನೋಡಿ ನನ್ನ ಮಗ ಎಷ್ಟು ಖುಷಿ ಪಡ್ತಾನೆ ಅಂತ. ಈ ಥರ ನಾವು ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿದ್ವಿ. ಇದೊಂದು ಸಿಂಪಲ್ ಸೆಲೆಬ್ರೇಷನ್ ಆದರೂ ಕೂಡ ನಮಗೆ ಒಂಥರ ಖುಷಿ ಕೊಡ್ತು. ಈಗ ಜಸ್ವಿಕ್ ಫಸ್ಟ್ ಏನೇ ಇದ್ದರೂ ಅವನ್ನ ತಿಂದ್ಬಿಟ್ಟು ಆಮೇಲೆ ತೆಗೆದು ತಂಗಿಗೆ ಸ್ವಲ್ಪ ತಿನ್ನಿಸ್ತಾನೆ. ಈಗ ತಂಗಿಗೆ ಸ್ವಲ್ಪ ತಿನ್ನಿಸ್ತಾ ಇದ್ದ. ಇದನ್ನು ನೋಡೋಕ್ಕೆ ಒಂಥರ ಖುಷಿ ಅನ್ನಿಸ್ತಾ ಇತ್ತು. ಈಗ ಪೂಜೆ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಕೇಕೆಲ್ಲ ಕಟ್ ಮಾಡಾದಮೇಲೆ ತಿಂಡಿ ಮಾಡಿಕೊಂಡು ಎಲ್ಲಾದರೂ ಹೊರಗಡೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ವಿ. ನ್ಯೂ ಇಯರ್ ಅಲ್ವಾ, ಹಾಗಾಗಿ ಮಕ್ಕಳನ್ನ ಕರ್ಕೊಂಡು ಎಲ್ಲಾದರೂ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ. ಆಗ ನಮಗೆ ಈ KRSಗೆ ಹೋಗೋಣ ಅಂತ ಅಂದ್ಕೊಂಡು KRSಗೆ ಹೋದ್ವಿ. ಮೊದಲಿಗೆ ನಾವು ಅಂದ್ಕೊಂಡಿದ್ದು ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಟೆಂಪಲ್ಗೆ ನಾವು ಇವಾಗ ವೇಣುಗೋಪಾಲ ಸ್ವಾಮಿ ಟೆಂಪಲ್ವರೆಗೂ ಹೋಗಿ ಬಂದ್ವಿ. ಆದರೆ ಟೆಂಪಲ್ ಕ್ಲೋಸ್ ಆಗಿತ್ತು, ಹಾಗಾಗಿ ಬರ್ತಾ ದಾರಿಲಿ KRSಗೆ ಬಂದ್ವಿ. KRSಲ್ಲಿ ಈ ಥರ ಕಾಣಿಸ್ತಾ ಇತ್ತು. ಸಂಜೆ ಆಗಿತ್ತು, ಹಾಗಾಗಿ ತುಂಬಾ ಜನ, ತುಂಬಾ ರಶ್ ಇತ್ತು ಅಂತ ಹೇಳ್ಬೋದು. ಮಕ್ಳಿಗೂ ಆಟ ಆಡೋಕ್ಕೆ ತುಂಬ ಫ್ರೀಯಾಗಿದ್ದರಿಂದ ನಾವು ಸ್ವಲ್ಪ ಹೊತ್ತಿಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ. ನೋಡಿ ಮಕ್ಕಳು ಕೂಡ ತುಂಬ ಖುಷಿಯಾಗಿ ಆಟ ಆಡ್ತಾಯಿದ್ರು. ಇಲ್ಲಿ ತನ್ವಿ ಮೇಲೆ ಕೆಳಗೆ ಎಲ್ಲ ಹೋಗ್ತಾ ಬರ್ತಾ ತುಂಬಾ ಖುಷಿಯಾಗಿ ಇದ್ಲು. ನೀರೆಲ್ಲ ಈ ಥರ ಕಾಣಿಸ್ತಾ ಇತ್ತು. ಕ್ರೌಡ್ ಅಂತೂ ತುಂಬಾ ಇತ್ತು ಅಂತ ಹೇಳ್ಬೋದು. ಸಂಜೆ ಆದ್ರೂ ಇಷ್ಟೊಂದು ಕ್ರೌಡ್ ಇದೆ ಅಂದರೆ ಮಾರ್ನಿಂಗ್ ಇನ್ನೂ ಎಷ್ಟಿರ್ಬೋದು ಅಂತ ಅನ್ಕೋತಾ ಇದ್ದೆ ನಾನು. ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಮತ್ತು ಕಾರಂಜಿ ಎಲ್ಲ ಸ್ಟಾಪ್ ಮಾಡಿದರು, ಯಾಕೆ ಅಂದರೆ ಮನಮೋಹನ್ ಸಿಂಗ್ ಅವರು ವಿಧಿವಶರಾಗಿದ್ದರಿಂದಾಗಿ ಶೋಕಾಚರಣೆಯ ಮೂಲಕ ಇವತ್ತು ಏನು ಕಾರಂಜಿ ಡ್ಯಾನ್ಸ್ ಅಂತ ಅಂತಾರಲ್ಲ, ಅದು ನೀರು ಹಾಡಾಕ್ಬಿಟ್ಟು ನೀರು ಒಂಥರ ಡ್ಯಾನ್ಸ್ ಮಾಡ್ದಂಗೆ ಇರುತ್ತಲ್ಲ, ಅದು ಇವತ್ತು ಇರಲಿಲ್ಲ. ನಾವು ಹೋಗೋಷ್ಟರಲ್ಲಿ ಸಂಜೆ ಆಗಿತ್ತು. ನಾವು ಹೋಗಿ ಒಂದು 15 ಮಿನಿಟ್ಸ್ಗೆಲ್ಲ ಈ ಥರ ಪೂರ್ತಿ ಕತ್ಲೆ ಥರ ವಾತಾವರಣ ತುಂಬಿಕೊಂಡಿತ್ತು. ನಾವು ಸ್ವಲ್ಪ ಹೊತ್ತು ತಿರುಗಾಡ್ಕೊಂಡು ಮಕ್ಕಳನ್ನ ಆಟ ಆಡಿಸ್ಕೊಂಡು ಇನ್ನೇನು ಸ್ವಲ್ಪ ಹೊತ್ತು ತಿರುಗಾಡ್ಕೊಂಡು ಹೋಗೋಣ ಅಂತ ಅನ್ಕೋತಾ ಇದ್ವಿ. ಅಂದರೆ ತುಂಬ ಕ್ರೌಡ್ ಇದ್ದಿದ್ದರಿಂದಾಗಿ ಅಲ್ಲಿ ಮಕ್ಕಳನ್ನ ಇಟ್ಕೊಂಡಿರೋಕ್ಕೆ ಆಗ್ತಿರಲಿಲ್ಲ. ಈಗ ಸ್ವಲ್ಪ ಹೊತ್ತು ನೋಡಿಕೊಂಡು ಹಾಗೆ ಬೋಟಿಂಗ್ನ ಮಾಡಿಕೊಂಡು ಬೋಟಿಂಗಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಹಂಗೆ ಮನೆಗೆ ಹೋಗ್ಬಿಡೋಣ ಅಂತ ಅನ್ಕೋತಾ ಇದ್ವಿ. ಇಲ್ಲಿ ತನ್ವಿ ಮತ್ತು ಜಸ್ವಿಕ್ ಮುಂದೆ ನಮಗಿಂತ ಫಾಸ್ಟಾಗಿ ಅವರೇ ಮುಂದೆ ನಮಗೆ ದಾರಿ ತೋರಿಸೋ ಥರ ಮುಂದೆ ಹೋಗ್ತಾ ಇದ್ದಾರೆ. ನೋಡಿ ಈ ಥರ ಕಾಣಿಸ್ತಾ ಇತ್ತು. ಫುಲ್ ಕತ್ಲೆ ಆಗೋಯಿತು. ಒಂದು 15 ಮಿನಿಟ್ಸಲ್ಲೇ ತುಂಬ ಸಂಜೆಯಾಗಿ ಈ ಥರ ಕಾಣಿಸ್ತಾ ಇತ್ತು. ತುಂಬಾ ಜನ ಫೋಟೋಶೂಟ್ ಮಾಡಿಸ್ತಾಯಿದ್ರು, ಫೋಟೋಸ್ ತಗೊತಿದ್ರು. ಮತ್ತು ತುಂಬ ಜನ ಫ್ಯಾಮಿಲೀಸು ಮತ್ತು ಫ್ರೆಂಡ್ಸು ತುಂಬ ಜನನೇ ಬಂದಿದ್ದರು. ನಾವಿವಾಗ ಆಚೆ ಹೋಗೋಣ ಅಂತ ಅಂದ್ಬಿಟ್ಟು ಮೆಟ್ಲು ಇಳಿದು ಪಾಪನ ಕರ್ಕೊಂಡು ಆಚೆ ಹೋಗ್ತಾಯಿದ್ವಿ. ಅಂದರೆ ಬೋಟಿಂಗ್ ಇರೋ
ಜಾಗಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಈಗ ಎಕ್ಸಿಟ್ ಆಗೋಕ್ಕೆ ಅಂತ ಅಂದ್ಬಿಟ್ಟು ಈ ರೋಡಲ್ಲಿ ಹೋಗ್ತಾ ಇದ್ವಿ. ಈ ಥರ ಕಾಣಿಸ್ತಾ ಇತ್ತು ಸೈಡಿಂದ ವ್ಯೂ. ಇದು ಬೋಟಿಂಗ್ಗೆ ಹೋಗೋ ದಾರಿ. ನೋಡಿ ನೀರೆಲ್ಲ ಈ ಥರ ಕಾಣಿಸ್ತಾ ಇತ್ತು. ಲೈಟ್ಸ್ ಎಲ್ಲ ಈಗ ಆನ್ ಮಾಡಿದ್ರು. ಬೋಟಿಂಗ್ ಕೂಡ ತುಂಬ ಜನ ಹೋಗ್ತಾ ಇದ್ರು. ನಾವು ಕೂಡ ಹೋಗೋಣ ಅಂತ ಅಂದ್ಬಿಟ್ಟು ಬೋಟಿಂಗ್ ಹತ್ರಕ್ಕೆ ನಡ್ಕೊಂಡು ಹೋಗ್ತಾ ಇದ್ವಿ. ಇದು ಬೋಟಿಂಗ್ ಚಾರ್ಜಸ್. ಇಲ್ಲೇ ಬೋಟಿಂಗ್ ಮಾಡೋದು. ನೋಡಿ ಅಲ್ಲಿ ಬೋಟ್ ಕಾಣಿಸ್ತಿದೆ. ನಾವು ಈಗ ಸ್ಟೆಪ್ಸ್ ಇಳ್ಕೊಂಡು ಮಕ್ಕಳನ್ನ ಕರ್ಕೊಂಡು ಬೋಟಿಂಗ್ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಲೈಟ್ಸ್ ಎಲ್ಲ ಆನ್ ಆಗಿದ್ರಿಂದಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗೆ ಸ್ವಲ್ಪ ಭಯ ಅನ್ನಿಸ್ತಾ ಇತ್ತು ಬೋಟಿಂಗ್ ಅಂದರೆ, ಆದರೂ ಪರವಾಗಿಲ್ಲ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಈಗ ಬೋಟಿಂಗಲ್ಲಿ ಕೂತ್ಕೊಂಡ್ವಿ. ಈ ಥರ ಕಾಣಿಸ್ತಾ ಇದೆ ಹೊರಗಡೆಯಿಂದ. ಬೋಟ್ ಒಳಗಡೆ ಕೂತ್ಕೊಂಡಾಗ ತುಂಬ ಸೇಫ್ಟಿಯಾಗಿ ಮಾಡಿದ್ರು. ತುಂಬ ಸೇಫ್ಟಿ ಅಂತ ಅನ್ನಿಸ್ತು. ಹತ್ತೋಕೆ ಇಳಿಯೋಕ್ಕೆಲ್ಲ ಏನು ಕಷ್ಟ ಅಂತ ಅನ್ನಿಸ್ಲಿಲ್ಲ. ಅಂದರೆ ಟೈರ್ ಥರ ಅಲ್ಲಿ ಮಧ್ಯ ಇಟ್ಟಿದ್ರಿಂದಾಗಿ ಹತ್ತೋಕೆ ಇಳಿಯೋಕ್ಕೆ ಪಾಪುಗಳನ್ನ ಇಟ್ಕೊಂಡು ಕೂಡ ನಾವು ಆರಾಮಾಗಿ ಹತ್ಬೋದು, ಇಳಿಬೋದು ಮತ್ತು ಬೋಟಿಂಗ್ ಹೋಗ್ಬೋದು ಅಂತ ಅನ್ನಿಸ್ತು. ಈ ಥರ ಕೇಸರಿ, ಬಿಳಿ, ಹಸಿರು ಥೀಮಲ್ಲಿ ಮಾಡಿದರು. ಬೋಟಲ್ಲಿ ಕೂತ್ಕೊಂಡು ಈ ಥರ ನೀರನ್ನ ನೋಡ್ಕೊಂಡು ಈ ಥರ ಲೈಟಿಂಗ್ಸ್ ನೋಡೋಕ್ಕೆ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ತುಂಬಾ ಎಕ್ಸೈಟ್ ಆಗಿತ್ತು. ತುಂಬಾ ಖುಷಿ ಅನ್ನಿಸ್ತಾ ಇತ್ತು. ತುಂಬಾ ಜನ ಹೊರಗಡೆಯಿಂದ ಎಲ್ಲ ಹೊರಗಡೆ ಪ್ಲೇಸಸ್ಸಿಂದ ಎಲ್ಲ ಬಂದವರೆಲ್ಲ ತುಂಬಾ ಖುಷಿ ಪಡ್ತಾಯಿದ್ರು. ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಫೀಲ್ ಮಾಡ್ತಾಯಿದ್ರು. ಈಗ ಬೋಟಿಂಗ್ ಟರ್ನ್ ಆಗ್ತಿದೆ. ಈಗ ವಾಪಸ್ ಬೋಟಿಂಗ್ ಮತ್ತೆ ಅದೇ ಜಾಗಕ್ಕೆ ದಡಕ್ಕೆ ಹೋಗ್ತಾ ಇದೆ. ಈಗ ನಾವು ಬೋಟಿಂಗ್ ಇಳಿದ್ಬಿಟ್ಟು ಮನೆಗೆ ಹೋಗೋಣ ಸೀದಾ ಅಂತ ಅಂದ್ಬಿಟ್ಟು ತುಂಬಾ ಲೇಟ್ ಆಗಿದ್ದರಿಂದಾಗಿ ಸ್ವಲ್ಪ ಅಲ್ಲೇ ಎಲ್ಲಾದರೂ ಹೋಟೆಲಲ್ಲಿ ಊಟ ಮಾಡ್ಕೊಂಡು ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಮನೆ ಕಡೆ ಹೊರಟ್ವಿ. ಈಗ ಹೊರಗಡೆಯಿಂದ ಈ ಥರ ಕಾಣಿಸ್ತಾ ಇದೆ. ನ್ಯೂ ಇಯರ್ ಅಂತೂ ನಮಗೆ ತುಂಬಾ ಖುಷಿ ಕೊಡ್ತು. ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ ಹೀಗಿತ್ತು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು.